ವಿನಯ ಹೃದಯಾಲಯಕ್ಕೆ ಅಂದರೆ ಭಗವಂತನ ನಾವು ಕರೀತಾ ಇದ್ದೀವಿ ಅಂತ. ಅಂದರೆ ಅವನು ನಮ್ಮ ಆತ್ಮದಲ್ಲಿ ಜ್ಯೋತಿಯಾಗಿ ಬೆಳಗಲಿ ಅಂತ, ಇನ್ನೊಳಗೆ ನೆಲೆಸುವ ಅಖಂಡ ಬೆಳಕೆ ಅಂತ. ಅಂದರೆ ನಮ್ಮಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನು ತೆಗೆದುಹಾಕಿ ಆ ಒಂದು ಭಗವಂತ ನೀನು ಇಲ್ಲಿ ಪ್ರಜ್ವಲಿಸು ಅಂತ. ನಾನು ಹೇಗಿದ್ದೀನಿ, ಕೆಸರಲ್ಲಿ ಬಿದ್ದ ಪಶುವಿನಂತೆ ಕಾಲ ಬಡಿಯುತ್ತಿರುವೆ, ಮನ ಬಂದಂತೆ ಬಯಕೆ ಬಯಸಿ ಬಂದಿ ಆಗುತ್ತಿರುವೆ. ಅಂದರೆ ಈ ಹೆಂಗೆ ಕೆಸರಲ್ಲಿ ಸಿಕ್ಕೊಂಡ್ಬಿಟ್ಟಿರುತ್ತಾ ಪಶುಗಳು ಎದ್ದು ಬರೋಕ್ಕಾಗಲ್ಲ ಅದರಿಂದ. ಅಂದರೆ ಈ ಭಾವದಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೀನಿ ನಾನು, ಈ ಸಂಸಾರನ ಜಂಜಾಟದಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಮನಸ್ಸಿಗೆ ಬಂದಂಗೆ ಬಯಕೆಗಳನ್ನ ಬಯಸ್ತಾ ಇದೆ, ಅದು ಬಂದಿ ಆಗಿರುವೆ. ಮನ ಬಂದಂತೆ ಬಯಕೆ ಬಯಸಿ ಬಂದಿ ಆಗುತ್ತಿರುವೆ. ಮನಸ್ಸಿಗೆ ಹೆಂಗೆ ಬರುತ್ತೋ ಹಂಗೆ ಬಯಕೆಗಳು. ಹಿಂಡ ನಗಲಿದ ಆನೆಯಂತೆ ಕಳವಳಿಸುತ್ತಲಿರುವೆ. ಆನೆಗಳು ಯಾವಾಗಲೂ ಹಿಂಡಿಂದಾಗಿರ್ತವೆ. ಅದು ಒಂದು ಮಿಸ್ ಆಯ್ತಂದ್ರೆ ಅದು ತುಂಬ ಒಂಥರ ಅಗ್ರೆಸಿವ್ ಆಗಿರುತ್ತೆ, ತುಂಬ ಕಳವಳ ಪಡ್ತಾ ಇರುತ್ತೆ. ಆ ಥರ ದಾರಿ ಕಾಣದೆ ಅಂಧಕನಂತೆ ಪರಿತಪಿಸಿರುತ್ತಲಿರುವೆ. ಅಂದರೆ ಈ ಒಂದು ಕೆಸರಲ್ಲಿ ಬಿದ್ದು ಮನ ಬಂದಂತೆ ಬಯಕೆಗಳನ್ನ ಬಯಸಿ ಹಿಂಡ ನಗಲಿದ ಆನೆಯಂತೆ ಹಿಂಗೆ ದಾರಿ ಕಾಣದೆ ನಾನು ಕೂತ್ಬಿಟ್ಟಿದ್ದೀನಿ, ನೀನು ನನ್ನೊಳಗೆ ಬಂದು ನೆಲೆಸು ಅಖಂಡ ಬೆಳಕೆ ಅಂತ ಹೇಳ್ಬಿಟ್ಟು ಕರಿತಾ ಇದೆ ಭಗವಂತನ. ಆ ಭಗವಂತನ ಏನು ಹೋಲಿಸ್ತಿದ್ದೀವಿ? ಗೋವು ಅಂದರೆ ನೀನು ಗೋವು, ನಾನು ಕರು. ಅಮೃತವನ್ನು ಉಣಿಸು ಅಂದರೆ ಒಳ್ಳೆಯದನ್ನ ನನಗೆ ಕೊಡು. ದೇವ ನೀನು, ದೇಹಿ ನಾನು ಅಂದರೆ ನೀನು ಕೊಡೋ ಅಂಥವನು, ನಾನು ಬೇಡೋ ಅಂಥವನು. ಉದ್ಧರಿಸು, ನನ್ನ ಬಾಳನ್ನು ಉದ್ಧರಿಸು, ಒಳ್ಳೆಯದನ್ನು ಕೊಟ್ಟು ನನ್ನನ್ನು ಉದ್ಧರಿಸು. ನೀನು ನನ್ನಲ್ಲಿ ನೆಲೆಸಿ ನನ್ನನ್ನು ಉದ್ಧರಿಸು. ಜ್ಞಾನಿ ನೀನು, ಅಜ್ಞ ನಾನು. ನೀನು ಎಲ್ಲ ತಿಳಿದಿರ್ತಕ್ಕಂಥವನು, ನನಗೇನು ಗೊತ್ತಿಲ್ಲ, ಅಜ್ಞಾನಿ ನಾನು. ನನ್ನನ್ನು ಕಾಪಾಡು, ಬಿಡದೆ ನೀಡು ಅರಿವನು ಅಂದರೆ ನನಗೆ ಜ್ಞಾನವನ್ನು ತುಂಬು ಅಂತೇಳಿ. ಧರ್ಮಿ ನೀನು, ಕರ್ಮಿ ನಾನು. ನೀನೇ ಎಲ್ಲ ಮಾಡಿಸೋನು ನೀನೇ, ನನ್ನಲ್ಲಿ ಒಳ್ಳೆ ಕೆಲಸಗಳನ್ನೇ ಮಾಡಿಸು. ಕರ್ಮ ಮಾಡೋರು ನಾನು. ಪರಿಹರಿಸು ಪಾಪವನ್ನು, ಮಾಡಿರೋಂಥ ಎಲ್ಲ ಕೆಟ್ಟ ಕರ್ಮಗಳನ್ನು ಕ್ಷಮಿಸ್ಬಿಟ್ಟು ನೀನು ನಮ್ಮನ್ನು ಕಾಪಾಡು, ಎಲ್ಲ ಪಾಪಗಳನ್ನು ಕೂಡ ಪರಿಹರಿಸು. ಗತಿಯು ಮತಿಯು ನೀನೇ ನನಗೆ ಸತತ ಸಲ. ಎಲ್ಲನೂ ನೀನೇ, ಗತಿನೂ ನೀನೇ, ಮತಿನೂ ನೀನೇ, ಎಲ್ಲದೂ ನೀನೇನೆ. ನನ್ನನ್ನು ಕಾಪಾಡು. ಭವದಲ್ಲಿ ಸಿಲುಕಿ ಬಳಲುತ್ತಲಿರುವೆ, ಕರುಣೆ ತೋರೆ. ಅಂದರೆ ಈ ಜಗತ್ತಿನಲ್ಲಿ, ಈ ಲೌಕಿಕ ಜೀವನದಲ್ಲಿ ನಾನು ಬಿದ್ದು ಒದ್ದಾಡ್ತಾ ಇದ್ದೀನಿ, ಅದನ್ನು ನೀನು ಕರುಣೆ ತೋರಿಸು ನನ್ನ ಮೇಲೆ, ಅದರಿಂದ ಬಿಡುಗಡೆ ಕೊಡು. ಮರೆವಿನಿಂದ ಮಾಡಿದ ತಪ್ಪನ್ನು ಅರಿವಿನಿಂದ ನಿವಾರಿಸಿ. ಅಂದರೆ ನಾನು ಏನೇ ತಪ್ಪು ಮಾಡಿದ್ದೀನಿ, ಈ ಭಾವದಲ್ಲಿ ಸಿಲುಕ್ಬಿಟ್ಟಿದ್ದೀನಿ, ಇದರಲ್ಲೆಲ್ಲ ಸಿಕ್ಕೊಂಡು ಒದ್ದಾಡ್ತಾ ಇದ್ದೀನಿ, ಆ ತಪ್ಪನ್ನು ನೀನು ಮನ್ನಿಸ್ಬಿಟ್ಟು ನನ್ನನ್ನು ಅದರಿಂದ ಅರಿವು ಕೊಡು ನನಗೆ. ಅಂದರೆ ಹೆಂಗೆ ನಾವು ಸಂಸಾರದಲ್ಲಿ ಇದ್ದುಕೊಂಡೇ ಎಲ್ಲವನ್ನು ಸಾಧಿಸ್ಬೋದು ಅನ್ನೋದನ್ನು ತೋರಿಸಿದ್ದಾರೆ ರಾಮಕೃಷ್ಣರು. ಹಾಗೆ ಇಲ್ಲಿ ನನಗೆ ಅರಿವನ್ನು ಮೂಡಿಸು, ಹೇಗೆ ನಾನು ಇದರಿಂದ ಹೊರಗೆ ಬರಬೇಕು, ಅಥವಾ ಇದರಿಂದ ನಾನು ನಿನ್ನ ಕಡೆ ಹೆಂಗೆ ಬರಬೇಕು ಅನ್ನೋದನ್ನು ತೋರಿಸು. ಉರಿ ಬರಲಿ ಸಿರಿ ಬರಲಿ ಒಂದೇ ಮನವ ನೀಡೆಯ. ಏನೇ ಬರಲಿ ಸಂಸಾರದಲ್ಲಿ, ಈ ಭವದ ಒಂದು ಈ ಭವಲೋಕದ ಒಂದು ನಮ್ಮ ಜೀವನದಲ್ಲಿ ಏನೇ ಬರಲಿ ಒಂದೇ ಮನಸ್ಸಿನಿಂದ ಸ್ವೀಕಾರ ಮಾಡೋ ಥರ ಮಾಡು. ದುಃಖ ಬರಲಿ, ಸುಖ ಬರಲಿ, ಐಶ್ವರ್ಯ ಬರಲಿ, ಶ್ರೀಮಂತಿಕೆ ಬರಲಿ. ಈಗ ಶ್ರೀಮಂತಿಕೆ ಬಂದ ತಕ್ಷಣ ಖುಷಿ ಪಡೋದು, ಬಡತನ ಬಂದ ತಕ್ಷಣ ಸಂಕಟ ಪಡೋದು ಯಾವುದು ಬೇಡ. ಎಲ್ಲ ಒಂದೇ ಮನಸ್ಸಿನಿಂದ ನಾನು ಸ್ವೀಕರಿಸೋ ಥರ ಅಂತ ಒಂದೇ ಮನಸ್ಸನ್ನು ನೀಡು. ನನ್ನ ಹೃದಯದಲ್ಲಿ ನೆಲೆಸುವ ಅಖಂಡ ಬೆಳಕೆ ಅಂತ ಕೇಳ್ಕೊಳ್ತೇನೆ.